ನನ್ನದೊಂದು ವಿಚಿತ್ರ ಜೀವನ. ಯಾವಾಗ ಕೆಲಸ ಮಾಡೋ ವಯಸ್ಸು ಬರುತ್ತೋ ಆಗ ಈ ಪ್ರೀತಿ ಗೀತಿ ಇಶ್ಕ್ ಪ್ಯಾರ್ ಯಾವುದು ಕೂಡ ಸರಿ ಅನ್ಸಲ್ಲ. ಆ ದಿನನೇ ನನ್ನ ಅಷ್ಟು ಕನಸನ್ನ ತ್ಯಾಗ ಮಾಡಿಬಿಟ್ಟೆ. ಯಾವಾಗ ನನ್ನ ತಾಯಿ ಇಡೀ ಮನೆ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ ಕಣೋ ಅಂದ್ರೋ ಆಗ್ಲೇ ಅರ್ಥ ಆಗಿದ್ದು. ಓದೋ ವಯಸ್ಸಲ್ಲಿ ನನ್ನ ಹೆಗಲ ಮೇಲಿದ್ದಿದ್ದು ಸ್ಕೂಲು ಕಾಲೇಜ್ ಬ್ಯಾಗ್ ಮಾತ್ರ ಅಲ್ಲ, ಅದು ಅಪ್ಪ ಅಮ್ಮನ ನಂಬಿಕೆ ಆಗಿತ್ತು. ಆದ್ರೆ ಅದು ನನಗೆ ಅರ್ಥನೇ ಆಗ್ಲಿಲ್ಲ. ಅಪ್ಪ ಅಮ್ಮ ಹೊಲದಲ್ಲಿ ಕೂಲಿ ಮಾಡಿ ಫೀಸ್ ಕಟ್ಟಿದ್ದು ನನಗೆ ಅರ್ಥನೇ ಆಗ್ಲಿಲ್ಲ. ಪ್ರೀತಿ ಅಂತ ಹಿಂದೆ ಹೋಗಿ ಓದೋದನ್ನೇ ಮರ್ತಿದ್ದು ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ನನ್ನ ಕನಸು ನನಸಾಗ್ಲಿ ಅಂತ ಅಪ್ಪ ಅಮ್ಮ ತಮ್ಮ ಕನಸನ್ನ ತ್ಯಾಗ ಮಾಡಿದ್ರು, ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ಒಂದಿನ ಬರುತ್ತೆ, ನನ್ನ ಮಗ ಬಂದು ಹೇಳ್ತಾನೆ, ಅಪ್ಪ ಅಮ್ಮ ನೀವು ದುಡ್ದಿದ್ದು ಸಾಕು, ಇನ್ಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತೀನಿ ಅಂತ. ಅದನ್ನು ಕೂಡ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಫೋನಲ್ಲಿ ಚಾಟ್ ಮಾಡೋ ಬದಲು ಓದಬಹುದಾಗಿತ್ತು, ಆಗ್ಲೂ ನನಗೆ ಅರ್ಥ ಆಗ್ಲಿಲ್ಲ. ನನ್ನ ಜೊತೆಗೆ ಓದ್ತಿದ್ದ ಫ್ರೆಂಡ್ಸ್ ಇವತ್ತು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿರೋದು ನೋಡಿದಾಗ ಈಗ ನನಗನ್ಸುತ್ತೆ ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ನಿನಗೂ ಎಲ್ರಂತೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅನ್ನೋ ಆಸೆ ಇದ್ರೆ ಈ ಓದೋ ಟೈಮಲ್ಲಿ ಓದೋದು ಮಾತ್ರ ನೋಡು. ಈ ಓದೋ ಏಜಲ್ಲಿ ನಮ್ಮ ಮೈಂಡ್ ಫೋಕಸ್ ಡಿವಿಯೇಟ್ ಆದ್ರೆ ಇಡೀ ಲೈಫೇ ಬದಲಾಗೋಗುತ್ತೆ. ಆಡೋ ಟೈಮಲ್ಲಿ ಆಡಬೇಕು, ಅದೇ ರೀತಿ ಓದೋ ಟೈಮಲ್ಲಿ ಕೇವಲ ಓದಬೇಕು. ಒಂದು ಎತ್ತಿನ ಬಂಡಿಯನ್ನ ಮುಂದಕ್ಕೆ ಎಳಿಬೇಕಂದ್ರೆ ನೀನ್ ಆ ಬಂಡಿಗೆ ಕಟ್ಟಿರೋ ಎತ್ತಿಗೆ ಚಾಟಿ ಏಟ್ ಬೀಳ್ಬೇಕೇ ಹೊರತು ನೀನ್ ಎಷ್ಟೇ ಬಂಡಿಗೆ ಹೊಡೆದ್ರೆ ಉಪಯೋಗ ಇಲ್ಲ. ಅದೇ ರೀತಿ ಈ ಬಂಡಿ ಅನ್ನೋದು ನಮ್ಮ ದೇಹ, ಎತ್ತು ಅನ್ನೋದು ನಮ್ಮ ಮನಸ್ಸು. ನಾನು ಓದ್ಬೇಕು ಅನ್ನೋದು ನಿನ್ನ ಮನಸ್ಸಿಗೆ ಬರ್ದಿದ್ದು. ಯಾರು ಎಷ್ಟೇ ಬೈದ್ರು ಹೊಡೆದ್ರು ಉಪಯೋಗ ಇಲ್ಲ. ಯಾವಾಗ ಯಾವ ದಿನ ನೀನ್ ಮನಸಾರೆ ಓದೋಕೆ ಸ್ಟಾರ್ಟ್ ಮಾಡ್ತೀಯೋ ಆ ದಿನದಿಂದ ನಿನ್ನನ್ನ ತಡೆಯೋರು ಯಾರು ಇರಲ್ಲ. ಆ ದಿನ ನೀನ್ ಇನ್ನೊಬ್ರಿಗೆ ರೋಲ್ ಮಾಡಲ್ ಆಗ್ತೀಯಾ. ಆ ರೀತಿ ಆಗ್ಬೇಕಂದ್ರೆ ನಿನ್ನ ಅಷ್ಟು ಡಿಸ್ಟ್ರಾಕ್ಷನ್ಸ್ ನ ನೀನು ಓವರ್ಕಮ್ ಮಾಡ್ಲೇಬೇಕು. ಎಷ್ಟು ದಿನ ಅಂತ ನನಗೆ ಮ್ಯಾಥ್ಸ್ ಕಷ್ಟ, ಸೈನ್ಸ್ ಕಷ್ಟ, ನನಗೆ ಇಂಗ್ಲಿಷ್ ಬರಲ್ಲ ಅಂತ ಈ ರೀತಿ ಕಾರಣಗಳನ್ನೇ ಕೊಡ್ತಿರ್ತೀಯ. ಈ ಜಗತ್ತಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಕೂಡ ಇರುತ್ತೆ. ಕಷ್ಟನ ಇಷ್ಟ ಆಗೋ ರೀತಿ ಮಾಡೋಕೆ ಏನ್ ಮಾಡ್ಬೇಕು ನೋಡು. ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ then definitely you have a solution.